ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ಮನಸ್ಸೋ ಇಚ್ಛೆ ದರ ಏರಿಕೆ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂ ಡಿಕೆಶಿ ಸಿಡಿದೆದ್ದಿದ್ದಾರೆ. ಜನ ಗ್ಯಾಸ್ ಬಿಟ್ಟು ಸೌದೆ ಒಲೆ ಮೊರೆ ಹೋಗಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಇದೀಗ ದೇಶದ ಜನರಿಗೆ ಸೌದೆ ಭಾಗ್ಯ ಕೊಟ್ಟಿದೆ. ಅಚ್ಚೇ ದಿನಾನೂ ಬರಲಿಲ್ಲ, 15 ಲಕ್ಷನೂ ಬರಲಿಲ್ಲ ಅಂತ ಡಿಕೆಶಿ ಲೇವಡಿ ಮಾಡಿದ್ದಾರೆ. ಇವತ್ತಿನಿಂದ ಕೇಂದ್ರ ಬೆಲೆ ಏರಿಕೆ ಮಾಡ್ತಾ ಇದೆ ಅಂತ ಡಿಕೆಶಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಇದು ಎಲ್ಲ ನಾಗರಿಕರಿಗೂ ತೊಂದರೆ ಆಗ್ತಾ ಇದೆ. ಮನೆ ಕಟ್ಟೋದ್ರಿಂದ ಹಿಡಿದು ಮನೆ ಪೆಟ್ರೋಲು ಡೀಸೆಲ್ ಒಂದೇ ಅಲ್ಲ, ಗ್ಯಾಸ್ ಒಂದೇ ಅಲ್ಲ. ಬಿಡಿ, ಗ್ಯಾಸ್ ಹೋಯ್ತಿಗೆಲ್ಲ ಸೀಮೆಣ್ಣೆ ಹುಡುಕಬೇಕು, ಸೌದೆ ಹುಡುಕಬೇಕು. ಸೌದೆ ಭಾಗ್ಯ ಕೊಟ್ಟಿದ್ದಾರೆ ಈಗ. ಅದನ್ನೆಲ್ಲ ಹೋಯ್ತು. ಅಚ್ಚೇ ದಿನವೂ ಹೊಂಟೋಯ್ತು. 15 ಲಕ್ಷನೂ ಬರಲಿಲ್ಲ. ಇವೆಲ್ಲ ಇವತ್ತು ಮತದಾರರಿಗೆ ನಾವು BJP ಅವ್ರಿಗೆ ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆ ಅಚ್ಚೇ ದಿನ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡಲಿಲ್ಲ. ಕೊಟ್ಟು ಮಾತು ನೀವು ಉಳಿಸ್ಕೊಳ್ಳಿಲ್ಲ. ಅಚ್ಚೇ ದಿನ ಏನಾಯಿತು? ತಿರ್ಗಾ ಇವತ್ತು ಏನು ಈ ಬೆಲೆ ಏರಿಕೆ ನಡೀತಾ ಇದೆ, ಇದು ಏನಾದ್ರು ಬೆಲೆ ಏರಿಕೆಯಿಂದ ನಿಮ್ಗೇನಾದ್ರು ಅನುಕೂಲ ಆಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ಪ್ರಶ್ನೆ ಇವತ್ತು ಜನರಿಗೆ ನಾವು ನಿಮ್ಮ ಮುಖಾಂತರ ಕೇಳಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವು ಕೂತಿದ್ದೇವೆ. ಡಿಸಿಎಂ ಡಿಕೆಶಿ ಸಿಡಿದೆದ್ದಿದ್ದಾರೆ. ಜನ ಗ್ಯಾಸ್ ಬಿಟ್ಟು ಸೌದೆ ಒಲೆ ಮೊರೆ ಹೋಗಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಇದೀಗ ದೇಶದ ಜನರಿಗೆ ಸೌದೆ ಭಾಗ್ಯ ಕೊಟ್ಟಿದೆ. ಅಚ್ಚೇ ದಿನಾನೂ ಬರಲಿಲ್ಲ, 15 ಲಕ್ಷನೂ ಬರಲಿಲ್ಲ ಅಂತ ಡಿಕೆಶಿ ಲೇವಡಿ ಮಾಡಿದ್ದಾರೆ. ಇವತ್ತಿನಿಂದ ಕೇಂದ್ರ ಬೆಲೆ ಏರಿಕೆ ಮಾಡ್ತಾ ಇದೆ ಅಂತ ಡಿಕೆಶಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಇದು ಎಲ್ಲ ನಾಗರಿಕರಿಗೂ ತೊಂದರೆ ಆಗ್ತಾ ಇದೆ. ಮನೆ ಕಟ್ಟೋದ್ರಿಂದ ಹಿಡಿದು ಮನೆ ಪೆಟ್ರೋಲು ಡೀಸೆಲ್ ಒಂದೇ ಅಲ್ಲ, ಗ್ಯಾಸ್ ಒಂದೇ ಅಲ್ಲ. ಬಿಡಿ, ಗ್ಯಾಸ್ ಹೋಯ್ತಿಗೆಲ್ಲ ಸೀಮೆಣ್ಣೆ ಹುಡುಕಬೇಕು, ಸೌದೆ ಹುಡುಕಬೇಕು. ಸೌದೆ ಭಾಗ್ಯ ಕೊಟ್ಟಿದ್ದಾರೆ ಈಗ. ಅದನ್ನೆಲ್ಲ ಹೋಯ್ತು. ಅಚ್ಚೇ ದಿನವೂ ಹೊಂಟೋಯ್ತು. 15 ಲಕ್ಷನೂ ಬರಲಿಲ್ಲ. ಇವೆಲ್ಲ ಇವತ್ತು ಮತದಾರರಿಗೆ ನಾವು BJP ಅವ್ರಿಗೆ ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆ ಅಚ್ಚೇ ದಿನ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡಲಿಲ್ಲ. ಕೊಟ್ಟು ಮಾತು ನೀವು ಉಳಿಸ್ಕೊಳ್ಳಿಲ್ಲ. ಅಚ್ಚೇ ದಿನ ಏನಾಯಿತು? ತಿರ್ಗಾ ಇವತ್ತು ಏನು ಈ ಬೆಲೆ ಏರಿಕೆ ನಡೀತಾ ಇದೆ, ಇದು ಏನಾದ್ರು ಬೆಲೆ ಏರಿಕೆಯಿಂದ ನಿಮ್ಗೇನಾದ್ರು ಅನುಕೂಲ ಆಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ಪ್ರಶ್ನೆ ಇವತ್ತು ಜನರಿಗೆ ನಾವು ನಿಮ್ಮ ಮುಖಾಂತರ ಕೇಳಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವು ಕೂತಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.